ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ 80 ಔಟ್ ಆಫ್ 80 ಯಾವ ಥರ ತೊಗೋಬೇಕ್ರಿ ಅಂತ. ಇದು ಒಂದನ್ನು ಹೇಳ್ಕೊಡ್ತೀನಿ ಅಂತ. ಎರಡನೇದು ಬಂದುಬಿಟ್ಟು, ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ಪಾಸಿಂಗ್ ಪ್ಯಾಕೇಜ್ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ನ ಹೇಳ್ಕೊಡ್ತೀನಿ ಅಂತ. ಅಂದರೆ 35 to 50 ತನಕ ಯಾವ ಥರ ತೊಗೋಬೇಕಂತ ಹೇಳ್ಕೊಡ್ತೀನಿ ಅಂತ. ಇದು ಎರಡನೇದು. ಓಕೆ, ಇನ್ನು ಮೂರನೇದು ಬಂದುಬಿಟ್ಟು, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನು ಅಂತಂದರೆ, ಸರ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡಿರಿ ಅಂಥೇಳಿ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಹೇಳ್ತೀನಿ ಅಂತ. 3 ಮಾಡೆಲ್ ಕ್ವಶನ್ ಪೇಪರ್ ಹೇಳ್ತೀನಿ, ಮತ್ತು ಯಾವ ಥರ ನೀವು ಸ್ಟಡಿ ಮಾಡಿ 80 ತೊಗೋಬೇಕು ಅಂತ ಹೇಳ್ಕೊಡ್ತೀನಿ, ಮತ್ತು ಯಾವ ಥರ ನೀವು ಪಾಸ್ ಆಗಬೇಕು ಅಂದರೆ ಎಂಥ ಕ್ವಶನ್ಸ್ಗಳನ್ನು ಓದಿ ಪಾಸ್ ಆಗಬೇಕು ಅಂತ ಎಲ್ಲವನ್ನ ಹೇಳ್ತೀನಿ ಅಂತ. ಯಾವೆಲ್ಲ ಚಾಪ್ಟರ್ಸ್ಗಳನ್ನು ನಾವು ಚಾಯ್ಸಲ್ಲಿ ಇಟ್ಕೊಂಡು ಓದಬೇಕು, ಎಷ್ಟು ಚಾಪ್ಟರ್ಸನ್ನು ಓದಿದರೆ ನಮಗೆ 35 to 50 ಬರ್ತದೆ, ಎಷ್ಟು ಚಾಪ್ಟರ್ಸನ್ನು ಓದಿದರೆ ನಮಗೆ 80 ಮಾರ್ಕ್ಸ್ ಬರ್ತದೆ, ಎಲ್ಲವನ್ನು ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ಇನ್ನೊಂದೇನು ಅಂತಂದರೆ, ಈಗಾಗಲೇ ಆಲ್ರೆಡಿ ನಾನು ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ತುಂಬ ವಿಡಿಯೋಗಳು ಬಿಟ್ಟಿದ್ದೀನಿ ರೀ, ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಿಮಗೆ 2 ಮಾರ್ಕಿಂದು, 3 ಮಾರ್ಕಿಂದು, 4, 5 ಮತ್ತು 6 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ದು ವಿಡಿಯೋಗಳನ್ನು ಮಾಡಿದ್ದೀನಿ. ಅವೆಲ್ಲದ್ರದ್ದು ಲಿಂಕ್ಸ್ಗಳನ್ನು ನಾನೇನು ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಅಂತ. ಹಾಗಾಗಿ ತಾವೇನಾದರೂ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಪ್ರತಿಯೊಂದು ವಿಡಿಯೋನ ನೋಡಿರಿ, ಅದರಿಂದ ತಮಗೆ ತುಂಬ ಹೆಲ್ಪ್ ಆಗ್ತದೆ. ಇದು ಅಷ್ಟೇ ಅಲ್ಲದೆ ನಾನು 6 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ದು ಸಾಲ್ಯೂಷನ್ಸ್ನೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ, ಅದನ್ನು ಸಹ ನೋಡಿರಿ. 5 ಮಾರ್ಕಿಂದು ಮಾಡಿದ್ದೀನಿ, 2 ಮಾರ್ಕಿಂದು, 3 ಮಾರ್ಕಿಂದು ಕೆಲವೊಂದು ಮಾಡಿದ್ದೀನಿ ರೀ. ಓಕೆ, ಯಾವೆಲ್ಲ ಮಾಡಿಲ್ಲ ತಾವೇನದ ನಿಮ್ಮದೇ ನೀವು ಓನಾಗಿ ಪ್ರಿಪೇರ್ ಮಾಡ್ಕೊಳ್ರಿ. ಅದರಿಂದ ಏನಾಗ್ತಂದ್ರೆ ತಮಗೆ ಒಂದು ಐಡಿಯಾ ಬರ್ತದೆ. ಇವಾಗ ನನ್ನ ಮೇಲೆ ಡಿಪೆಂಡ್ ಇರ್ಲಿಕ್ಕೆ ಹೋಗ್ಬೇಡ್ರಿ. ಸಮ್ಟೈಮ್ಸ್ ನನ್ನ ಕಡೆಯಿಂದ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ನಿಮಗೆ ತೊಂದರೆ ಆಗುತ್ತೆ, ಹೌದಲ್ವ? ಹಾಗಾಗಿ ತಾವೇನದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ತಾವೆಲ್ಲ ಸರಿಯಾಗಿ ನೋಡ್ಕೊಳ್ರಿ. ಓಕೆ, ತುಂಬ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ನು ಕೇಳ್ತಾಯಿದ್ರು, ಹಾಗಾಗಿ ಬ್ಲೂ ಪ್ರಿಂಟ್ನು ಹೇಳ್ಕೊಡ್ತೀನಿ ನೋಡಿರಿ. ನೋಡಿರಿ, ಟೋಟಲ್ ನಿಮಗೆ ಎಷ್ಟು ಚಾಪ್ಟರ್ಸ್ ಅದಾವಪ್ಪ ಅಂದರೆ 13 ಚಾಪ್ಟರ್ಸ್ಗಳು ಅದಾವೆ ನೋಡಿರಿ. ಎಷ್ಟು ಅದಾವ? 13 ಚಾಪ್ಟರ್ಸ್ ಅದಾವೆ. ಇದರಲ್ಲಿ ಎಷ್ಟು ಓದಬೇಕು, ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಫಸ್ಟ್ ಟಾರ್ಗೆಟ್ ಏನಂದರೆ 80ಗೆ ಯಾವ ಥರ ನಾವು 80 ತೊಗೋಬೇಕು ಅಂತ ಹೇಳ್ಕೊಡ್ತೀನಿ. ಎಸ್, ಫಸ್ಟ್ 80 ಔಟ್ ಆಫ್ 80 ಯಾವ ಥರ ತೊಗೋಬೇಕಂತ ಹೇಳ್ತೀನಿ. 80 ಔಟ್ ಆಫ್ 80 ತೊಗೋಬೇಕಾಗಿತ್ತು ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್, ಐ ಮೀನ್ ಪಾರ್ಟ್ ಎ ಮಾತ್ರ ಕಂಪಲ್ಸರಿ ನೀವು ಓದಲೇಬೇಕು. ಪಾರ್ಟ್ ಎ 100% ಪರ್ಫೆಕ್ಟ್ ಆಗಲೇಬೇಕು ರೀ ನೀವು. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನಿಮಗೆ 2 ಮಾರ್ಕ್ ಬರ್ತಾಯಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 2 ಮಾರ್ಕ್ ಬರ್ತಾಯಿದೆ, ಮ್ಯಾಟ್ರಿಸಸ್ಸಲ್ಲಿ 1, ಡಿಟರ್ಮಿನೆಂಟ್ಸಲ್ಲಿ 2 ಬರ್ತಾಯಿದೆ, ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ 2 ಬರ್ತಾಯಿದೆ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ 1, ಇಂಟಗ್ರಲ್ಸಲ್ಲಿಂದು 2 MCQ ಬರ್ತಾಯಿದೆ, ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿಂದ 1 ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತಾಯಿದೆ, ವೆಕ್ಟರ್ ಜಿಬ್ರಲಿಂದ 2 ಬರ್ತಾಯಿದೆ, 3 ಡೈಮೆನ್ಷನಲ್ ಜಾಮೆಟ್ರಿಲಿಂದ 1 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತಾಯಿದೆ, ಮತ್ತು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ 1 ಮಾರ್ಕ್ 1 MCQ ಬರ್ತಾಯಿದೆ, ಪ್ರೊಬಬಿಲಿಟಿ 1 ಮಾರ್ಕಿಂದು MCQ ಮತ್ತು 1 ಮಾರ್ಕಿಂದು ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತಾಯಿದೆ. ಸೊ ಇವು 20 ತಾವು ಪರ್ಫೆಕ್ಟ್ ಆಗಲೇಬೇಕು ರೀ. ಸರ್ ಇವು 20 ಯಾವ ಥರ ನಾವು ಪರ್ಫೆಕ್ಟ್ ಆಗಬೇಕ್ರಿ ಅಂದರೆ ವೆರಿ ಸಿಂಪಲ್. ಏನು ಅಂದರೆ ಈಚ್ ಚಾಪ್ಟರ್, ಪ್ರತಿಯೊಂದು ಚಾಪ್ಟ್ರಲ್ಲಿಂದ ಸಿಂಪಲ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು. ಏನು ರೀ, ಸಿಂಪಲ್ ಕ್ವಶನ್ಸ್ ಇದ್ದಿರ್ತಾವಿಲ್ಲ, ಸಣ್ಣ ಪುಟ್ಟ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು. ಈಚ್ ಚಾಪ್ಟರ್ಲಿಂದ ಈಚ್ ಟಾಪಿಕ್, ಪ್ರತಿಯೊಂದು ಚಾಪ್ಟರ್ಲಿಂದ ಪ್ರತಿಯೊಂದು ಟಾಪಿಕ್ ಮೇಲಿಂದು ಸಣ್ಣ ಪುಟ್ಟ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸರ್ ಯಾವ ಥರ ಕ್ವಶನ್ಸ್ ಇರ್ತಾವೆ ರೀ, ಹ್ಯಾಂಗೆ ರೀ, ಎಂಥ ಕ್ವಶನ್ ಮಾಡಬೇಕು ಅಂದರೆ ನಾನು ಇವಾಗ 10 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇವುಗಳನ್ನು ನೀವು ನೋಡಿದ್ರೆ ಅಂದರೆ ನಿಮಗೆ ಒಂದು ಐಡಿಯಾ ಬರ್ತದೆ ರೀ. ಓಕೆ, ಸೊ ನೋಡಿರಿ ಎಂಥ ಕ್ವಶನ್ಸ್ಗಳು ಕೇಳ್ತಾನಂತ ಒಂದು ಐಡಿಯಾ ಬರ್ತದೆ. ಆ ಒಂದು ಐಡಿಯಾದಿಂದ ಏನದ ತಾವು ಪ್ರಿಪೇರ್ ಆಗಿರಿ. ರೈಟ್, ಫಸ್ಟ್ ಟಾರ್ಗೆಟ್ ಏನು 80 ತೊಗೋಬೇಕಂದ್ರೆ ನೀವು ಇಲ್ಲಿ 20 ತೊಗೊಳ್ಳೇಬೇಕು. ಓಕೆ, ಇವು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಕವರ್ ಮಾಡಿರಿ. ಬಿಡ್ಲಕ್ಕೆ ಹೋಗ್ಬೇಡ್ರಿ, ಬಿಡ್ಲಕ್ಕೆ ಹೋಗ್ಬೇಡ್ರಿ. ಇದನ್ನು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಅಂದಾಗ ಮಾತ್ರ ಏನದ ನಿಮ್ಮದು 80 ಆಗ್ತದೆ. ನೆಕ್ಸ್ಟ್ ನೋಡಿರಿ, ಇವಾಗ ಹೇಳ್ತೀನಿ ಯಾವ ಚಾಯ್ಸಲ್ಲಿ ಇಟ್ಕೋಬೇಕು, ಯಾವನ್ನ ನಾವು ಚಾಯ್ಸಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ಅಂತ. ಇವಾಗಿಲ್ಲಿ ನಿಮಗೆ 2 ಮಾರ್ಕಿಂದು 6 ಕ್ವಶನ್ಸ್ ಬರೀಬೇಕು. 2 ಮಾರ್ಕಿಂದ ಎಷ್ಟು 6 ಕ್ವಶನ್ಸ್ ಬರೀಬೇಕು. 3 ಮಾರ್ಕಿಂದು 6 ಕ್ವಶನ್ಸ್ ಬರೀಬೇಕು.
5 ಮಾರ್ಕಿಂದು 4 ಕ್ವಶನ್ಸ್ ಬರೀಬೇಕು, 6 ಮಾರ್ಕಿಂದು 1 ಕ್ವಶನ್ ಬರೀಬೇಕು, 4 ಮಾರ್ಕಿಂದು 1 ಕ್ವಶನ್ ಬರೀಬೇಕು. ಕರೆಕ್ಟ್ ಅಲ್ವಾ? ಕಂಪಲ್ಸರಿ ಬರೋದದ ರೀ. 4 ಮಾರ್ಕಿಂದು ನಿಮ್ಗೆ ಯಾವುದು ಈಜಿ ಅನ್ನಿಸ್ತದ ಅದನ್ನು ಮಾಡಿರಿ. ಡಿಟರ್ಮಿನೆಂಟ್ಸ್ ಈಜಿ ಅನ್ನಿಸ್ತು ಅಂದರೆ ಡಿಟರ್ಮಿನೆಂಟ್ಸಲ್ಲಿಂದ 4 ಮಾರ್ಕಿಂದ ಕವರ್ ಮಾಡ್ಕೋರಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ 4 ಮಾರ್ಕಿಂದ ಈಜಿ ಅನ್ನಿಸ್ತು ಅದನ್ನು ಕವರ್ ಮಾಡ್ಕೋರಿ. ಸೊ ಇವು ಎರಡೂ ಚಾಪ್ಟರ್ದಾಗಿಂದ ನಾ 4 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೀನಿ ರೀ. ಅವುಗಳನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿರಿ. ಯಾವುವು 4 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಎರಡೂ ಚಾಪ್ಟರ್ಲಿಂದ ಕೊಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿಂದ ಮಾಡಂಗೆ ಅನ್ನಿಸ್ತು ಇದರಲ್ಲಿಂದ ಮಾಡಿರಿ, ಇದರಲ್ಲಿಂದ ಮಾಡಂಗೆ ಅನ್ನಿಸ್ತು ಇದರಲ್ಲಿಂದ ಮಾಡಿರಿ. ಇಲ್ಲ ಎರಡೂ ಮಾಡ್ತೀನಿ ಅಂದರೆ ಎರಡೂ ಮಾಡಿರಿ, ಇಲ್ಲ ಯಾವುದಾದ್ರೂ ಒಂದು ಮಾಡ್ತೀನಿ ಅಂದ್ರೂ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. 4 ಮಾರ್ಕ್ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಅಲ್ಲಿಂದೇ ಬರ್ತದೆ. ಇಲ್ಲ ಅಂದರೆ 10 ಮಾಡಲ್ ಕ್ವಶನ್ ಪೇಪರ್ಸ್ ಏನದಲ್ವಾ ಸ್ವಲ್ಪ ಲೇಟ್ ಆಗುತ್ತೆ. ಇದಕ್ಕೆ 10 ಮಾಡಲ್ ಕ್ವಶನ್ ಪೇಪರ್ಸಲ್ಲಿಂದ 4 ಮಾರ್ಕಿಂದ ರೆಫರ್ ಮಾಡಿದ್ರು ಇದರಲ್ಲಿಂದು ಬರ್ತದೆ. ಓಕೆ, ಇವಾಗ 6 ಮಾರ್ಕಿಗೆ ಹೋಗೋಣಂತ್ರಿ. 6 ಮಾರ್ಕಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇಂಟಗ್ರಲ್ಸಿಗೆ ಹೋಗಬೇಡ್ರಿ. ನಿಮ್ಗೆ ಇದೇನಾದರೂ ಡಿಫಿಕಲ್ಟ್ ಅನಿಸಿದ್ರೆ ಇದನ್ನು ಸ್ಕಿಪ್ ಮಾಡಿರಿ. ಮತ್ತು ಎಲ್ಲಿ ಹೋಗ್ಬೇಕ್ರಿ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ. 6 ಮಾರ್ಕಿಂದ ಇದು ಪರ್ಫೆಕ್ಟ್ ಆಗ್ರಿ. ಓಕೆ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಅದ್ರದ್ದು ಲಿಂಕ್ ಏನಾದರೂ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ತಾವೇನದ ಇದನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆ, 6 ಮಾರ್ಕ್ ಕವರ್ ಆಯಿತು, 4 ಮಾರ್ಕ್ ಕವರ್ ಆಯಿತು. ಟೋಟಲ್ ಎಷ್ಟು ಮಾರ್ಕ್ ಕವರ್ ಆಯಿತು ಇವಾಗ? 15 MCQ, 5 fill in the blank ಪ್ಲಸ್ 4 ಮಾರ್ಕ್ ಪ್ಲಸ್ 6 ಮಾರ್ಕ್ ಕವರ್ ಆಯ್ತು. ನೋಡಿರಿ ಎಷ್ಟಾಯಿತು ಟೋಟಲ್ ಇವಾಗ? 30 ಮಾರ್ಕ್ ಕವರ್ ಆಯಿತು. ಓಕೆ, ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣಪ್ಪ ಅಂದರೆ ಎಕ್ಸಾಕ್ಟ್ಲಿ ಏನು ಎಕ್ಸಾಕ್ಟ್ಲಿ ಅಂತಂದರೆ 5 ಮಾರ್ಕಿಗೆ ಹೋಗೋಣ ಅಂತ. ನೆಕ್ಸ್ಟ್ ಯಾವುದು? 5 ಮಾರ್ಕಿಂದ ಹೋಗೋಣ ಅಂತ. ಸೊ ಇವಾಗ 5 ಮಾರ್ಕಿಂದಲ್ಲಿಂದ ನೋಡಿರಿ ಯಾವ್ಯಾವ ಚಾಪ್ಟರ್ಸ್ಗಳನ್ನು ಓದಬೇಕಂತ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಜಿ ಇದೆ, ಇದನ್ನು ಯಾವುದೇ ಕಾರಣಕ್ಕೆ ಬಿಡೋಕ್ಕೆ ಹೋಗ್ಬಿಡ್ರಿ. ಇದೊಂದು ಪರ್ಫೆಕ್ಟ್ ಆಗಿರಿ. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಎರಡರಲ್ಲಿಂದ 2 ಬರ್ತಾ ಇದ್ದಾವೆ, ಇವೆರಡು ಪರ್ಫೆಕ್ಟ್ ಆಗ್ರಿ. ಎಷ್ಟು ಬರೀಬೇಕು ನೀವು? 4 ಬರೀಬೇಕು. ಇವಾಗ ಎಷ್ಟು ಅದು? 3 ಅದು. ಇನ್ನೊಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ ಈಜಿ ಆಯ್ತು ಅಂದರೆ ಇದನ್ನು ಮಾಡಿರಿ. 4 ಕ್ವಶನ್ಸ್ಗಳು ಕವರ್ ಆಯ್ತಿಲ್ಲ. ಸೊ ಇವು 4 ಕ್ವಶನ್ಸ್ಗಳನ್ನ ಯಾವ ಥರ ತಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ಏನು ಕೊಟ್ಟಿದ್ದೀನಿ? ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ರೀ. ಈ ಒಂದು ಇಂಪಾರ್ಟೆಂಟ್ ಕ್ವಶನ್ದು ನಿಮಗೆ PDF ಬೇಕಾಗಿತ್ತು ಅಂದರೆ ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗ್ತದೆ. ಅಮೌಂಟ್ ಪೇ ಮಾಡಿದ್ರೆ ಅಂದರೆ ನಾನೇನದ ಈ ಚಾಪ್ಟರ್ ವೈಸ್ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ದು PDF ಕಳಿಸ್ತೀನಿ. ಇಲ್ಲ ಸರ್ ನಾ ಪೇ ಮಾಡೋಂಗಿಲ್ಲ ಅಂದರೆ ಆಲ್ರೆಡಿ ನಾನು ವಿಡಿಯೋ ಕಳಿಸಿದ್ದೀನಿ. ಆ ವಿಡಿಯೋನ ನೋಡಿ ತಾವು ಕ್ವಶನ್ಸ್ಗಳನ್ನು ಬರ್ಕೋಬಹುದು. ಓಕೆ, ಸೊ ಎಷ್ಟು ಕ್ವಶನ್ಸ್ ಕವರ್ ಆಯ್ತು ಇಲ್ಲಿ? 5 ಮಾರ್ಕಿಂದು 4 ಕ್ವಶನ್ಸ್ಗಳು ಕವರ್ ಆಯಿತು. ಓಕೆ, ಮಿಕ್ಕಿದ ಚಾಪ್ಟರ್ಲಿಂದು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ 5 ಮಾರ್ಕಿಂದ ಕ್ವಶನ್ಸಿಗೆ. ಇಂಟ್ರಿಗಲ್ಸ್ ನಿಮಗೇನಾದರೂ ಡಿಫಿಕಲ್ಟ್ ಅನ್ನಿಸ್ತು ಅಂದರೆ ಓದೋದು ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ ಡಿಫಿಕಲ್ಟ್ ಅನ್ನಿಸ್ತು ಅಂದರೆ ಓದೋದು ಅವಶ್ಯಕತೆ ಇಲ್ಲ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಓದೋದು ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಡಿಫಿಕಲ್ಟ್ ಅನಿಸಿದರೆ ಇದು ನೀವು ಡಿಫಿಕಲ್ಟ್ ಅನಿಸಿದರೆ ಇದನ್ನು ಓದೋದು ಅವಶ್ಯಕತೆ ಇಲ್ಲ. ಇಲ್ಲ ಸರ್ ನಾನು ಆಲ್ರೆಡಿ ಇದು ಓದಿನಿ ಅಂದರೆ ಇದನ್ನು ಓದಿದ್ದೀನಿ ಅಂದರೆ ಓಕೆ. ಇಲ್ಲ ಸರ್ ನಾನು ಇದನ್ನು ಓದಿದ್ದೀನಿ ಅಂತಂದರೆ ಏನೂ ಸಮಸ್ಯೆ ಇಲ್ಲ. ಇದನ್ನು ಸಹ ಓದಿದರೆ ಪ್ರಾಕ್ಟೀಸ್ ಮಾಡಿ ಅಥವಾ ರಿವಿಷನ್ ಮಾಡಿರಿ. ನಿಮಗೆ ಬಿಟ್ಟಿದ್ದು ನೋಡಿರಿ. ಯಾವುದಾದ್ರೂ 4 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಆಗ್ರಿ. 4 ಚಾಪ್ಟರ್ಲಿಂದ ಒಂದು ಆಪ್ಷನಲ್ಲಿ ಇಟ್ಕೋತೀರಿ ಅಂದರೆ ಇನ್ನೊಂದು 5 ಚಾಪ್ಟರ್ಸಲ್ಲಿಂದ ಓದಿ 5 ಪ್ರಾಕ್ಟೀಸ್ ಮಾಡಿರಿ. ಓಕೆ, ಅಥವಾ 5 ಚಾಪ್ಟರ್ಲಿಂದ 5 ಕ್ವಶನ್ಸ್ಗಳು ಬರೆಯಪ್ಲೆ ನೀವು ಪ್ರಾಕ್ಟೀಸ್ ಆಗಬೇಕು. 5 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದ್ರಿ. ಎಷ್ಟು ಮಾರ್ಕಿಂದು ಅಂದರೆ 5 ಮಾರ್ಕಿಂದು. ಓಕೆ, ಎಷ್ಟೈತಿ ಇಲ್ಲಿ ನಿಮಗೆ ಇವಾಗ? ಇಲ್ಲಿ 20 ಮಾರ್ಕ್ ಬರ್ತದೆ ನೋಡಿರಿ. 30 ಪ್ಲಸ್ 20 ಎಷ್ಟೈತಿದು? 50 ಮಾರ್ಕ್ ಐತಿಲ್ಲ. ಸೊ ಈ 50 ಮಾರ್ಕಲ್ಲಿ ನಾ ಇನ್ನೊಂದು ಹೇಳ್ತೀನಿ ನೋಡಿರಿ, ಪಾಸಿಂಗ್ ಪ್ಯಾಕೇಜಿಗೆ ಬರ್ತೀನಿ ಇವಾಗ. ಕರೆಕ್ಟಾ? ಸೊ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ನಿಮ್ಗೆ ಎಷ್ಟು ಬೇಕು ರೀ? ಸರ್ 35ರಿಂದ 50 ಬೇಕು ರೀ. ಕರೆಕ್ಟಾ? ಸೊ ಈ 35ರಿಂದ 50 ಅಂದರೆ 4 ಮಾರ್ಕಿಂದ ಪರ್ಫೆಕ್ಟ್ ಆಗ್ರಿ. ನಾ ಹೇಳಿನಲ್ವಾ 4 ಮಾರ್ಕಿಂದ ಪರ್ಫೆಕ್ಟ್ ಆಗಲೇಬೇಕು. ಅದಾದ್ಮೇಲೆ 6 ಮಾರ್ಕಿಂದ ಒಂದು ಪರ್ಫೆಕ್ಟ್ ಆಗ್ರಿ. ಆಮೇಲೆ 5 ಮಾರ್ಕಿಂದ 4 ಕ್ವಶನ್ಸ್ಗಳು ಪರ್ಫೆಕ್ಟ್ ಆಗೇಬೇಕು ಎನಿ ಕಂಡೀಷನ್ಸ್. 20 ಆಯಿತು. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಲಿ 10 ಮಾರ್ಕ್ ಇಡೋಣ ಅಂತ್ರಿ. 20ರಲ್ಲಿ 10 ಮಾರ್ಕ್ ಹಿಡಿದ್ರೂ ಎಷ್ಟಾಗ್ತದೆ ಇವಾಗ? 10, 20, 30, 10, 40 ಮಾರ್ಕ್ ಆಯಿತು. ಓಕೆ, ಎಷ್ಟಾಯ್ತಲ್ವಾ? ಇವಾಗ 3 ಮಾರ್ಕಿಂದಕ್ಕೆ ಬರೋಣ ಅಂತ್ರಿ. 5 ಮಾರ್ಕ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪರ್ಫೆಕ್ಟ್ ಆಗೇಬೇಕು. 5 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡಿರಿ.
ಎಷ್ಟು 5 ಚಾಪ್ಟರ್ದು 5 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ತಾವು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇದಕ್ಕೆ ಬಿಟ್ಟು ಮತ್ತೆ ಯಾವ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಿಕ್ಕಿದ ಚಾಪ್ಟರ್ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವೆಷ್ಟೇ ಕ್ವಶನ್ಸ್ಗಳು ಇರ್ಲಕ್ಕ ಹಂಗ್ಯಾಕೆ ಇರಲ್ಲ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಬಿಡ್ರಿ. 5 ಚಾಪ್ಟರ್ ಮಾಡಿರಿ, ಒಂದು ಆಪ್ಷನಲ್ಲಿ ಇಟ್ಕೊಳಕ್ಕೆ ಬರ್ತದೆ. ಸೇಮ್ ಇದೇ ಮೆಥಡನ್ನು ಎಲ್ಲಿ ಫಾಲೋ ಮಾಡ್ಬೇಕು ತಾವು ಅಂತಂದರೆ 3 ಮಾರ್ಕಲ್ಲಿ ಮಾಡ್ಬೇಕು ರೀ. ಎಷ್ಟು ಕ್ವಶನ್ಸ್ ಬೇಕು ನಿಮಗಿಲ್ಲಿ? 6 ಕ್ವಶನ್ಸ್ಗಳು ಬೇಕು. ಯಾವ್ಯಾವ ಚಾಪ್ಟರ್ಲಿಂದ ಪ್ರಾಕ್ಟೀಸ್ ಮಾಡಬೇಕಪ್ಪ? ಆಲ್ರೆಡಿ ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದಿರ್ತೀರಿ, ಇದೊಂದು ಕ್ವಶನ್ ಕವರ್ ಆಗ್ತದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ ಒಂದು ಕ್ವಶನ್ ಕವರ್ ಆಗ್ತದೆ. ಮ್ಯಾಟ್ರಿಸಸ್ ಅಲ್ಲಿಂದ ಒಂದು ಕ್ವಶನ್ ಕವರ್ ಆಯಿತು. ಎಷ್ಟಾಯಿತು? 1 2 3 ಕ್ವಶನ್ಸ್ಗಳು ಕವರ್ ಅದು. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನಿಮಗೆ ಈಜಿ ಇದ್ದರೆ ಇಲ್ಲಿ 2 ಕ್ವಶನ್ ಬರ್ತಾವೆ. ಸಪೋಸ್ ಇದು ನಿಮಗೆ ಡಿಫಿಕಲ್ಟ್ ಇತ್ತಂದರೆ ಇದನ್ನು ಬಿಡ್ರಿ. ಓಕೆ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನಿಮಗೆ ಈಜಿ ಇತ್ತು ಅಂದರೆ ಮಾಡಿರಿ, ಇಲ್ಲ ಇದು ಡಿಫಿಕಲ್ಟ್ ಇದ್ದರೆ ಬಿಡ್ರಿ. ಇಂಟಗ್ರೇಷನ್ ಡಿಫಿಕಲ್ಟ್ ಇದ್ದರೆ ಬಿಡ್ರಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಡಿಫಿಕಲ್ಟ್ ಇದ್ದರೆ ಬಿಡ್ರಿ. ಬಟ್ ವೆಕ್ಟರ್ ಅಲ್ಜಿಬ್ರಾ ಮಾತ್ರ ಬಿಡಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲ ಕ್ವಶನ್ಸು ಬಿಟ್ಟಂಗೆ ಆಗ್ತದೆ ಎಲ್ಲ ಚಾಪ್ಟರ್ಲಿಂದ. ವೆಕ್ಟರ್ ಅಲ್ಜಿಬ್ರಾದಾಗಿಂದ ಮಾತ್ರ ಆ ಚಾಪ್ಟರ್ ಪೂರ ಪರ್ಫೆಕ್ಟ್ ಆಗ್ರಿ. ವೆಕ್ಟರ್ ಅಲ್ಜಿಬ್ರಾ ಪೂರ ಪರ್ಫೆಕ್ಟ್ ಆಗ್ರಿ. ಈಜಿ ಇದೆ ರೀ, ಸ್ಕೋರಿಂಗ್ ಚಾಪ್ಟರ್ ಅದ. 10 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರ್ತಾವೆ ನೋಡಿರಿ. 2 MCQ ಅಲ್ಲಿಂದು, 1 2 ಮಾರ್ಕಿಂದು, 2 3 ಮಾರ್ಕಿಂದು, ಇಲ್ಲೆರಡು ಪ್ಲಸ್ ಇಲ್ಲೆರಡು, ಇಲ್ಲಿ 6 ಮಾರ್ಕ್. 10 ಮಾರ್ಕ್ ಮಾತ್ರ ವೆಕ್ಟರ್ ಅಲ್ಜಿಬ್ರಾ ಬಿಡ್ಲಾಕ್ ಹೋಗ್ಬೇಡ್ರಿ, ಪೂರ ಪರ್ಫೆಕ್ಟ್ ಆಗ್ರಿ. ಓಕೆ, ಮತ್ತು ಪ್ರೊಬೆಬಿಲಿಟಿಲಿಂದ ನೀವು ಓದ್ಬೋದು, ಇಲ್ಲಾಂದರೆ ಚಾಯ್ಸಲ್ಲಿ ಇಟ್ಕೊಂಡ್ರೆ ಚಾಯ್ಸಲ್ಲಿ ಇಟ್ಕೋಬೋದು. ಎಷ್ಟು ಕ್ವಶನ್ಸ್ ಆಗ್ತಾವೆ ನೋಡೋಣವಾ? ಎಸ್, ಸೊ ಇಲ್ಲಿ ನೋಡ್ರಿ, 1 ಇದೊಂದು 2 ಇದೊಂದು 3 ಕ್ವಶನ್ಸ್ಗಳು ಆಯ್ತು ನೋಡ್ರಿ. ಓಕೆ, 3 ವೆಕ್ಟರ್ ಅಲ್ಜಿಬ್ರಾದಾಗಿಂದು 2 5 ಕ್ವಶನ್ ಆಯಿತು. ಪ್ರೊಬೆಬಿಲಿಟಿ ಓದ್ತೀರಿ ಅಂದ್ರೆ 6 ಆಗ್ತದೆ. ಇಲ್ಲ ನಾ ಪ್ರೊಬೆಬಿಲಿಟಿ ಚಾಯ್ಸಲ್ಲಿ ಇಟ್ಕೋತೀನಿ ಅಂದರೆ ಇಟ್ಕೋಬೋದು. ಪ್ರೊಬೆಬಿಲಿಟಿ ಚಾಯ್ಸಲ್ಲಿ ಇಟ್ಕೊಂಡ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮಾತ್ರ ಕಂಪಲ್ಸರಿ ಮಾಡಲೇಬೇಕಾಗ್ತದೆ ನೋಡ್ರಿ ನೀವು. ಅವಾಗ ಎಷ್ಟಾಗ್ತದೆ ನಿಮ್ಗೆ? 5 + 2 ಅಂದರೆ 7 ಕ್ವಶನ್ಸ್ಗಳು ಆಗ್ತವೆ ನೋಡ್ರಿ. ರೈಟ್? ಸೊ ಹಾಗಾಗಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನೀವು ಚಾಯ್ಸಲ್ಲಿ ಇಟ್ಕೊಂಡ್ರಿ, ಇಂಟಗ್ರಲ್ಸ್ ಚಾಯ್ಸಲ್ಲಿ ಇಟ್ಕೊಂಡ್ರಿ ಅಂತ ತಿಳ್ಕೊರಿ. ಅವಾಗ ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಓದಲೇಬೇಕು. ನಿಮಗೆ ಬಿಟ್ಟಿದ್ದು ನೋಡ್ರಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಪೂರ ಪರ್ಫೆಕ್ಟ್ ಆಗ್ರಿ. ಇಲ್ಲಿ ನಿಮ್ಗೆ ಏನಾದ್ರೆ 19 ಮಾರ್ಕ್ ಬರ್ತಾಯಿದೆ ನೋಡ್ರಿ. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಕಂಪ್ಲೀಟ್ ಚಾಪ್ಟರ್ ಹೇಳಿದ್ದೀನಿ. ಫುಲ್ ಚಾಪ್ಟರ್ ಎಲ್ಲ ಎಕ್ಸಸೈಸ್ ಕ್ವಶನ್ಸ್ಗಳು ಹೇಳಿದ್ದೀನಿ. ಇದೊಂದು ಪರ್ಫೆಕ್ಟ್ ಆಗ್ರಿ, ಇಲ್ಲಿ 19 ಮಾರ್ಕ್ ಬರ್ತಾವೆ ನಿಮಗೆ. ಡಿಟರ್ಮಿನೆಂಟ್ಸ್ನು ಫುಲ್ ಪರ್ಫೆಕ್ಟ್ ಆಗ್ರಿ, ಅದನ್ನು ಹೇಳಿದ್ದೀನಿ. ಅಲ್ಲಿ 13 ಮಾರ್ಕ್ ಬರ್ತದೆ. ಮ್ಯಾಟ್ರಿಸಸ್ಸು ಫುಲ್ ಪರ್ಫೆಕ್ಟ್ ಆಗ್ರಿ, ಅಲ್ಲಿ 9 ಮಾರ್ಕ್ ಬರ್ತದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫುಲ್ ಪರ್ಫೆಕ್ಟ್ ಆಗ್ರಿ, ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ ಬರ್ತದೆ ರೀ? 7 ಮಾರ್ಕ್ ಬರ್ತದೆ. ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿಂದು 10 ಮಾರ್ಕ್ ಬರ್ತದೆ. ಇವಾಗ ನೋಡಿರಿ, 3 ಮಾರ್ಕಿಂದು ಯಾರೆಲ್ಲ ಪಾಸ್ ಆಗ್ಬೇಕಲ್ಲಕತ್ತೀರಿ, ಇಲ್ಲಿ ಜಸ್ಟ್ ಪಾಸ್ ಆಗ್ಬೇಕನ್ನೋರು ಒಂದು 4 ರಿಂದ 5 ಕ್ವಶನ್ ಮಾಡಿರಿ. 5 ಕ್ವಶನ್ ಮಾಡಿದ್ರಿ ಅಂದ್ರೆ ನಿಮ್ಗೆ 15 ಮಾರ್ಕ್ ಬರ್ತದೆ. ಎಷ್ಟು ಬರ್ತದೆ ರೀ? 15 ಮಾರ್ಕ್. 80 ತೊಗೋತೀನಿ ಅನ್ನೋರು 6 + 1 7 ಕ್ವಶನ್ಸ್ಗಳು ಮಾಡ್ಬೇಕು ನೋಡಿರಿ. 7 ಕ್ವಶನ್ಸ್ಗಳು ಮಾಡಿರಿ. ಒಟ್ಟು ಯಾವುದಾದ್ರೂ ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿರಿ. ಒಂದು ಕಡೆ ನೀಟ್ ಅದಕ್ಕೆ ಬರ್ಕೊಂಡು ಸೆಲೆಕ್ಟ್ ಮಾಡಿ ಬರ್ಕೊಂಡು ಒಂದೊಂದೊಂದು ಟಿಕ್ ಮಾಡ್ಕೋತ ಹೋಗ್ರಿ. 3 ಮಾರ್ಕಿಂದ ಕವರ್ ಮಾಡ್ರಿ ಮಾಡಿಲ್ಲ ಆ ಚಾಪ್ಟರ್ಸ್ಗಳದಾಗಿಂದು. ಇವಾಗ ನೋಡೋಣ, ಪಾಸಿಂಗ್ ಪ್ಯಾಕೇಜ್ದವ್ರದ್ದು ಎಷ್ಟಾಯಿತು? 10 20 30 10 40 ಒಂದು 15 ಅಂದ್ರೆ 55 ಮಾರ್ಕ್ ಆಗ್ತದೆ ನೋಡ್ರಿ. 2 ಮಾರ್ಕಿನ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ರೈಟ್? ಇಷ್ಟು ಮಾಡಿದ್ರಿ ಅಂದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬರ್ತದೆ ನೋಡ್ರಿ. ಇಲ್ಲ ಸರ್ ನಾವು 3 ಮಾರ್ಕಲ್ಲಿ ಒಂದು 4 ಕ್ವಶನ್ ಮಾಡ್ತೀನಿ ಅಂದ್ರೂ 12 ಮಾರ್ಕ್ ಬರ್ತದೆ. ಇಲ್ಲೊಂದು 3 ಮೈನಸ್ ಮಾಡಿದ್ರು 52 ಮಾರ್ಕ್ ಅಂತೂ ಬಂದೇ ಬರ್ತದೆ. 1-2 ಮಾರ್ಕ್ ಅಲ್ಲಿ ಇಲ್ಲಿ ಹೋದ್ರೂ ನಿಮಗೆ 50 ಮಾರ್ಕ್ ಫಿಕ್ಸ್ ಬರಲೇಬೇಕು, ಬಂದೇ ಬರ್ತದೆ ರೀ. ಓಕೆ, ರೈಟ್? ಅದೇ ಥರ ಸೇಮ್ ಮೆಥಡನ್ನು ಎಲ್ಲಿ ಫಾಲೋ ಮಾಡಬೇಕಂದ್ರೆ 2 ಮಾರ್ಕಿಂದ ಅಲ್ಲಿ ಫಾಲೋ ಮಾಡಿರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿದಾಗಿಂದ 1 ಬರ್ತದೆ. ಡಿಟರ್ಮಿನೆಂಟ್ಸ್ ಅಲ್ಲಿಂದ 1 2 ಆಯಿತು. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿದು 1 ಕ್ವಶನ್ ಬರ್ತದೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಚಾಯ್ಸಲ್ಲಿ ಇಟ್ಕೋಬೋದು, ಇಂಟಗ್ರಲ್ಸು ಚಾಯ್ಸಲ್ಲಿ ಇಟ್ಕೋಬೋದು. ಓಕೆ, ಅದನ್ನು ಬಿಟ್ಟರೆ ಮತ್ತೆಲ್ಲಿ ಬರ್ತದೆ ನಿಮಗೆ? ವೆಕ್ಟರ್ ಅಲ್ಜಿಬ್ರಾದಾಗ 1 ಕ್ವಶನ್ ಫಿಕ್ಸ್, 3D ಜಿಯೋಮೆಟ್ರಿದಾಗಿಂದ 1 ಫಿಕ್ಸ್, ಪ್ರೊಬೆಬಿಲಿಟಿಲಿಂದ 2 ಫಿಕ್ಸ್, 2 1 3 1 4 ಆಯ್ತಾ? 4 ಆಯ್ತಾ? ಇಲ್ಲಿ ನೋಡ್ರಿ, 4 ಆಯ್ತಿಲ್ಲ? ಸೊ ಇದೊಂದು 5, ಇದೊಂದು 6, ಇದೊಂದು 7 ಕ್ವಶನ್ಸ್ ಕವರ್ ಅದಲ್ವಾ? ಎಸ್, ಈ ಥರ ಒಂದು ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಬೇಕು ನೀವು. ಇಲ್ಲಿ 2 3 4 ಇಲ್ಲೊಂದು 3 ಕ್ವಶನ್ಸ್ಗಳು. ಒಟ್ಟು ಎಷ್ಟು ಕ್ವಶನ್ಸ್ ಕವರ್ ಅದ ರೀ? 2 ಮಾರ್ಕಿಂದು 7 ಕ್ವಶನ್ಸ್ ಕವರ್ ಆಯಿತು. ಸೊ ಇವು 7ರಲ್ಲಿ ನೀವು ಎಷ್ಟು ಬರೀಬೇಕು? 6 ಬರೀಬೇಕು. ಒಂದು ಚಾಯ್ಸಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ.
ಇವು 7 ಬರೆದ್ರಿ ನೀವು ಅಂತಂದರೆ 6 ಆದರೂ ಕರೆಕ್ಟ್ ಆಗಲೇಬೇಕು. 12 ಮಾರ್ಕ್ ಬರ್ತಾವೆ. ಕವರ್ ಆಯ್ತಲ್ವಾ? ಗೊತ್ತೈತಲ್ವಾ ಇಟ್ ಇದು ಸ್ಟ್ರಾಟರ್ಜಿ ಏನಂತ ಹೇಳಿ? ಯಾವ್ಯಾವ ಚಾಪ್ಟರ್ಸ್ಗಳನ್ನು ಓದಬೇಕು, ಯಾವ ಚಾಪ್ಟರ್ಲಿಂದ ಎಷ್ಟು ಮಾರ್ಕಿಂದ ಓದಬೇಕು, ಯಾವನ್ನ ನಾವು ಚಾಯ್ಸಲ್ಲಿ ಇಟ್ಕೋಬೇಕು ಅಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದರದ್ದು ಸಾಲ್ಯೂಷನ್ಸ್ ಆಗಲಿ 1 ಮಾರ್ಕಿಂದು 1 ಮಾರ್ಕ್ ಅಥವಾ ಎಮ್ ಸಿ ಕ್ಯೂ ಏನದಲ್ವಾ, ಎಮ್ ಸಿ ಕ್ಯೂ ಇದನ್ನು ಒಂದು 6 ಚಾಪ್ಟರ್ದು ಎಮ್ ಸಿ ಕ್ಯೂ ವಿಡಿಯೋಗಳನ್ನು ಮಾಡಿದ್ದೀನಿ. ತಾವು ನೋಡಿದಿಲ್ಲ ಅಂದರೆ ಮಿಕ್ಕಿದ ಚಾಪ್ಟರ್ಸ್ದು ತಾವೇ ಓನಾಗಿ ಪ್ರಿಪೇರ್ ಆಗಿರಿ. ನನ್ನ ಕಡೆಯಿಂದ ಸಾಧ್ಯ ಆಯಿತು ಅಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಸೊ ಎಲ್ಲ ಒಂದು ಸ್ಟ್ರಾಟರ್ಜಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವಾಗ ಏನಂದ್ರೆ ನಾನು ಒಂದು ಮಾಡಲ್ ಕ್ವಶನ್ ಪೇಪರ್ ಹೇಳ್ತೀನಿ ಅಂತೀರಿ. ಟೈಮ್ ಇಲ್ಲ, ಹಾಗಾಗಿ ಕೇವಲ ನಾನು ನಿಮಗೆ ಎಷ್ಟು ಹೇಳ್ತೀನಿ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಹೇಳ್ತೀನಿ ರೀ. ಆಲ್ರೆಡಿ ಇದು ಬೋರ್ಡ್ದಿದೆ, ನಿಂಬಲ್ಲಿ ಇದ್ದಿರ್ಬೇಕಂತ ಅಂದ್ಕೊಳ್ತೀನಿ. ಅಂದರೂ ಒಂದು ಟೈಮ್ ಹೇಳ್ತೀನಿ ಅಂತ, ಯಾವ ಥರ ಓದಬೇಕು ಏನೇನು ಓದಬೇಕಂತ. ಇರಲಿ, ಮ್ಯಾಕ್ಸಿಮಮ್ ಮಾರ್ಕ್ ನಿಮಗೆ 80 ಮಾರ್ಕ್ ಇರ್ತದೆ ರೀ, 80 ಮಾರ್ಕ್ ಇರ್ತದೆ. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 3 ಗಂಟೆ 15 ನಿಮಿಷ ಇರ್ತದೆ. 15 ನಿಮಿಷ ಏನು ಮಾಡ್ಬೇಕು ನಾವು ಅಂದರೆ 15 ಮಿನಿಟ್ಸ್ ಕ್ವಶನ್ ಪೇಪರನ್ನು ಓದಬೇಕು ರೀ. ರೀಡ್ ಕ್ವಶನ್ ಪೇಪರ್ 15 ನಿಮಿಷ ಚೆನ್ನಾಗಿ ಕ್ವಶನ್ ಪೇಪರ್ ಎಲ್ಲ ಕ್ವಶನ್ಸ್ಗಳನ್ನು ಓದಿ ಅರ್ಥ ಮಾಡ್ಕೋಬೇಕು ನೋಡ್ರಿ. ಯಾವುದೇ ಕಾರಣಕ್ಕೆ ತಾವು ಸುಮ್ಮನೆ ಇರ್ಲಕ್ಕೆ ಹೋಗ್ಬಾರ್ದು. 15 ನಿಮಿಷ ಚೆನ್ನಾಗಿ ಕ್ವಶನ್ ಪೇಪರನ್ನು ಓದ್ರಿ. ಓಕೆ, ಮತ್ತು ಇನ್ಸ್ಟ್ರಕ್ಷನ್ಸ್ನು ಓದ್ರಿ ಚೆನ್ನಾಗಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಏನದ ಚೆನ್ನಾಗಿ ಓದ್ರಿ. ಇಲ್ಲಿ ನೋಡ್ರಿ, ಪಾರ್ಟ್ ಎ ಶುಡ್ ಬಿ ಆನ್ಸರ್ಡ್ ಕಂಟಿನ್ಯೂವಸ್ಲಿ ಎಟ್ 1 or 2 pages of answer sheets and only first answer is considered for the marks in subsection 1 and 2 of part A. ಇಲ್ಲಿ ನೀವು ಫಸ್ಟ್ ಆನ್ಸರ್ ಏನು ಬರೀತಿರಲ್ವ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಅವರು. ಫಸ್ಟಿಗೆ ಒಂದು ಬರ್ದು ರಬ್ ಮಾಡಿ ಸೆಕೆಂಡ್ ಒಂದು ಬರೀತಿರಲ್ವ ಅದು ಕನ್ಸಿಡರ್ ಮಾಡೋಂಗಿಲ್ಲ. ಹಾಗಾಗಿ ತಾವು ಆನ್ಸರ್ ಬರೆಯೋದಕ್ಕಿಂತ ಮುಂಚೆನೇ ವಿಚಾರ ಮಾಡಿರಿ. ಯಾವುದದು? ಪಾರ್ಟ್ ಎದಾಗಿಂದು ಅಂದರೆ ಎಮ್ ಸಿ ಕ್ಯೂ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಏನಿದೆ ಅಲ್ವಾ, ಇದನ್ನು ಮಾತ್ರ ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ 2 ಪೇಜಲ್ಲಿ ಇವೇ ಇರಬೇಕು. ಒಂದೇ ಪೇಜ್ದಾಗ ಮುಗೀತು ಅಂದ್ರೆ ಓಕೆ, ಒಂದು ಪೇಜ್ನಾಗ ಮುಗಿಲಿಲ್ಲ ಅಂದರೆ 2 ಪೇಜ್ ಆಯ್ತು ಅಂದ್ರೂ ಒಟ್ಟು 20 ಕ್ವಶನ್ಸ್ಗಳು ಕಂಟಿನ್ಯೂಸ್ ಆಗಿ ರೂಲ್ ನಂಬರ್ ಕ್ವಶನ್ ನಂಬರ್ ಇರಬೇಕು ನೋಡ್ರಿ, ಕಂಟಿನ್ಯೂಸ್ ಇರಬೇಕು. 1, 4, 5 ಹಿಂಗೆ ಬರಿಬಾರ್ದ್ರಿ, 1, 2, 3, 4 ಕಂಟಿನ್ಯೂಸ್ ಬರೀರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, 15 ಎಮ್ ಸಿ ಕ್ಯೂ ಅದಾವ್ರಿ. ಓಕೆ, ಫಸ್ಟ್ ಕ್ವಶನಿಗೆ ಬರೋಣಂತೆ. ಈ ಮಾಡೆಲ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮ್ಗೊಂದು ಐಡಿಯಾ ಬರ್ತದೆ ರೀ. ಏನು ಐಡಿಯಾ ಅಂದರೆ ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನಂತ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ ಇದು. ತಾವು ಚೆನ್ನಾಗಿ ಕೇಳಿ ಅರ್ಥ ಮಾಡ್ಕೊಳ್ರಿ, ಒಂದು ಐಡಿಯಾ ಬರಪ್ಲೆ ಅದ ಇದು ಕ್ವಶನ್ ಪೇಪರ್. ನೋಡ್ರಿ, ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಕ್ವಲ್ಸ್ ಟು 1, 2, 3 ಈಸ್ ಗಿವನ್ ಬೈ ಆರ್ ಈಕ್ವಲ್ಸ್ ಟು 1, 2, 2, 1 ಈಸ್ ಡ್ಯಾಶ್ ಅಂತ. ಎಸ್ ಏನಾಗ್ತದೆ, ಇದು ಸಿಮ್ಮೆಟ್ರಿಕ್ ಆಗ್ತದೆ ರೀ. ಯಾಕಂದರೆ ಎ, ಬಿ ಇದೆ ಮತ್ತು ಬಿ, ಎ ಇದೆ. ಹಾಗಾಗಿ ಇದೇನಾಗ್ತದೆ, ಸಿಮ್ಮೆಟ್ರಿಕ್ ಆಗ್ತದೆ. ಸೆಕೆಂಡ್ ಒಂದು ನೋಡ್ರಿ, ಕ್ವಶನ್ ಪೇಪರ್ ಈಜಿ ಇರ್ತದ್ರೆ ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರ್ತದೆ, ಟಫ್ ಇರ್ತದೆ, ಹಾರ್ಡ್ ಇರ್ತದೆ, ಅವೆಲ್ಲ ಏನು ಅನಾವಶ್ಯಕ ತಲೆ ಕಡಿಸ್ಕೋಬೇಡ್ರಿ. ರೈಟ್. ಸೆಕೆಂಡ್ ಕ್ವಶನ್ ನೋಡ್ರಿ, ಲೆಟ್ ಎಫ್ ಸಚ್ ದಟ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಬಿ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ 4, then f is 1 1 on 2, f is many 1 on 2, f is 1 1 but not on 2, f is neither 1 1 nor on 2 ಅಂತ. So which is correct? D option is correct. f is neither 1 1 nor on 2. Okay. Third question ನೋಡ್ರಿ, the principal value branch of cot inverse of x is dash ಅಂತ. So third one is C option ನೋಡ್ರಿ. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಏನಿರುತ್ತೆ ಅಂದರೆ 0, π ಇದ್ದಿರ್ತದೆ, ಓಪನ್ ಇಂಟರ್ವಲ್ ಇದ್ದಿರ್ತದೆ ನೋಡ್ರಿ. ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್. ಒಂದು ನೋಡ್ರಿ, ನಾನು ಲಾಸ್ಟ್ ಇಯರ್ ವ್ಯಾಲ್ಯೂಯೇಷನ್ಗೆ ಹೋದಾಗ ಹುಡುಗರು ಏನು ಮಾಡಿದ್ರು ಅಂದರೆ ಬಿ ಆಪ್ಷನ್ ಬರ್ದಾರ, ಬಟ್ ಆನ್ಸರ್ ಏನು ಬರ್ದಾರ ಅಂದರೆ ಸಿದು ಬರ್ತಾರೆ. ಯಾಕಂದರೆ ಹುಡುಗರಿಗೆ ಗೊತ್ತಿಲ್ಲ, ಕ್ಲೋಸ್ ಇಂಟರ್ವಲ್ ಹಾಕ್ಬೇಕು ಅನ್ನೋದನ್ನು ಗೊತ್ತಿಲ್ಲ, ಓಪನ್ ಇಂಟರ್ವಲ್ ಹಾಕ್ಬೇಕು ಅನ್ನೋದನ್ನು ಗೊತ್ತಿಲ್ಲ. ಇದನ್ನು ಕನ್ಫ್ಯೂಸ್ ಮಾಡ್ಕೊತಾ ಹುಡುಗರು. ಅದಕ್ಕೆ ನಾನು ನಿಮಗದು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಹುಡುಗರು ಮ್ಯಾಥ್ಸಲ್ಲಿ ಬರಿಬೇಕಾಗಿತ್ತು ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಯಾವಾಗ ಬರಿಬೇಕು ಅನ್ನೋದು ಗೊತ್ತಿರಬೇಕು, ಓಪನ್ ಇಂಟರ್ವಲ್ ಯಾವಾಗ ಬರಿಬೇಕು ಅನ್ನೋದನ್ನು ಗೊತ್ತಿರಬೇಕು ನೋಡ್ರಿ. ಬಹುಶಃ ಅವ್ರದ್ದು ಯಾರ್ದ್ರೆ ನೋಡಿ ಬರ್ದಿರ್ತಾರೆ, ಬಟ್ ಅವರಿಗೆ ಕ್ಲೋಸ್ಡ್ ಇಂಟರ್ವಲ್ ಹಾಕೋದನ್ನು ಗೊತ್ತಿರಲ್ಲ, ಓಪನ್ ಇಂಟರ್ವಲ್ ಹಾಕಿರ್ತಾರೆ.
ಈ ಥರ ಮಿಸ್ಟೇಕ್ಸ್ ಮಾಡಬೇಡ್ರಿ. ಏನು ಮಿಸ್ಟೇಕ್ಸ್ ಮಾಡಿದ್ರಿ ಅಂದರೆ ಈಗ ನೋಡಿರಿ, ಈಗ ಏನು ಆನ್ಸರ್ ಯಾವುದು ಕೊಡ್ಬೇಕು ನಾವು? ಮಾರ್ಕ್ಸ್ ಯಾರಿಗೆ ಕೊಡ್ಬೇಕು ಹೇಳ್ರಿ? ನಮ್ಮ ಇದು ಕರೆಕ್ಟ್ ಅದನ್ನ ತಪ್ಪು ಅದನ್ನ ನೀವೇ ಹೇಳ್ರಿ. ಹಾಕೋದೇನು ಹಾಕ್ಯ ನಾವು ಬಿ ಆಪ್ಷನ್ ಹಾಕ್ಯಾನ. ಬರೆಯೋದೇನು ಬರ್ದಾನ? ಓಪನ್ ಇಂಟರ್ವಲ್ 0,5 ಬರ್ತಾನೆ. ಇದು ಕರೆಕ್ಟ್ ಆಗ್ತದ? ಆಗಂಗಿಲ್ಲ ಇಲ್ಲಿ. ಈಗ ಬಿ ಆಪ್ಷನ್ ಅಂದ್ಮೇಲೆ ಇದನ್ನು ನೋಡಿ ಬರ್ಲಿಕ್ಕೆ ಬರಂಗಿಲ್ಲ ಹುಡುಗರಿಗೆ ಅಂದರೆ. ಎಸ್, ಆ ಥರ ನೀವು ಮಿಸ್ಟೇಕ್ಸ್ ಮಾಡಬೇಡ್ರಿ. ಕ್ವಶನ್ ನಂಬರ್ 4 ನೋಡ್ರಿ. ಏನದ ರೀ? ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 into 3 ವಿತ್ ಈಚ್ ಎಂಟ್ರಿ 0 to 0 or 1 ಅಂತ ನೋಡ್ರಿ. ಎಸ್, ಮ್ಯಾಟ್ರಿಸಸ್ ಆರ್ಡರ್ ಏನದ ಅಂತಂದರೆ ಆರ್ಡರ್ ಆಫ್ ಮ್ಯಾಟ್ರಿಸಸ್ 3 into 3 ಇದೆ ರೀ. ಈಚ್ ಎಂಟ್ರಿ ಅಂದರೆ ಒಳಗೆ ಏನೇನು ಇರ್ಬೋದು ಅಂದರೆ 0 ಮತ್ತು 1 ಇರ್ಬೋದು ಅಂತ್ರಿ. ಕರೆಕ್ಟ್? ಸೊ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್ ಅಂದರೆ ಎಷ್ಟು ನಮಗೆ ಮ್ಯಾಟ್ರಿಸಸ್ ಇಲ್ಲಿ ಸಿಗ್ತಾ ಇದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಎಷ್ಟಾಗುತ್ತಪ್ಪ ಅಂದರೆ ಎಸ್ ಡಿ ಆಗುತ್ತೆ ನೋಡ್ರಿ. 512 ಆಗ್ತದೆ ನೋಡ್ರಿ. ಎಷ್ಟಾಗ್ತದ? 512. ನಾಲ್ಕನೇದು ಕ್ವಶನ್ ನೋಡ್ರಿ. ಲೆಟ್ ಎ ಬಿ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸಸ್ ಆರ್ಡರ್ 3 into 3 and determinant of adjoint of A is 25. Then possible value of determinant of A is equals to dash ಅಂತ, that is 5. ಎಷ್ಟಾಗ್ತದೆ? 5 ಆಗ್ತದೆ ನೋಡ್ರಿ. ಕ್ವಶನ್ ನಂಬರ್ 6. ವಿಚ್ ಆಫ್ ದ ಫಾಲೋವಿಂಗ್ x belongs to domain of the greatest integer function f of x is equals to closed interval x where x lies between 0 to 3 is not differentiable ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ ಇದೆ ನೋಡ್ರಿ. ದಟ್ ಈಸ್ 1 and 2. ಓಕೆ, ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗಿದ್ದಾಗ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಾಟ್ ಡಿಫ್ರೆನ್ಷಿಯಬಲ್ ಆಗ್ತಂದರೆ 1,2 ಇದ್ದಾಗ. 7th ಕ್ವಶನ್. ಇಫ್ y ಈಕ್ವಲ್ಸ್ ಟು log 7 2x ದೆನ್ dy by dx ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತಂತ. ಸೊ ಎ ಆಗ್ತದೆ ನೋಡ್ರಿ. 1 divided by log 7 1 divided by x log 7 ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 8. ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಫ್ ದ ಫಂಕ್ಷನ್ y is equals to x cube is dash ಅಂತ. ಎಸ್, ಸಿ ಆಪ್ಷನ್ ಇಸ್ ಕರೆಕ್ಟ್. ದಟ್ ಈಸ್ 0,0. ಇಂಟಗ್ರೇಷನ್ ಆಫ್ sin 2x dx ಅಂದರೆ ಇಂಟಗ್ರೇಷನ್ ಆಫ್ sin 2x ಏನಾಗ್ತದ ಅಂತ ಕೇಳ್ತಾ ಇದ್ದಾನಂತ. ಎಸ್, ಬಿ ಆಪ್ಷನ್. ದಟ್ ಈಸ್ ಮೈನಸ್ cos 2x by 2 plus ಸಿ ಆಗ್ತದೆ ನೋಡ್ರಿ. ನೆಕ್ಸ್ಟ್ 10th ಕ್ವಶನ್. ಇಂಟಗ್ರೇಷನ್ ಆಫ್ e to the power x ಇಂಟು 1 by x minus 1 by x square dx ಇದೆ. ಕರೆಕ್ಟಾ? ಸೊ ಕರೆಕ್ಟ್ ಆನ್ಸರ್ ಈಸ್ ದಟ್ ಈಸ್ e to the power x ಇಂಟು 1 by x plus ಸಿ ಆಗ್ತದೆ. ತುಂಬ ವಿದ್ಯಾರ್ಥಿಗಳು ಇಂಟಗ್ರಲ್ಸ್ ಅಥವಾ ಇಂಟಗ್ರೇಷನ್ದು ಸರ್ MCQ ಮಾಡ್ರಿ ಅಂತ ಹೇಳ್ತಾಯಿದ್ರು. ನೋಡ್ರಿ ಯಾವ ಥರ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಇಂಟಗ್ರಲ್ಸ್ ಅಲ್ಲಿಂದ. 2 ಕ್ವಶನ್ಸ್ ಬರ್ತಾವೆ. ನೋಡ್ರಿ ಯಾವ ಥರ ಕ್ವಶನ್ ಕೇಳಿದ್ದಾನಂತ ನಿಮ್ಗೊಂದು ಐಡಿಯಾ ಬರ್ತದೆ. ಇಂಥವು ಸಿಂಪಲ್ ಕ್ವಶನ್ಸ್ಗಳೇ ಕೇಳ್ತಾನೆ ರೀ. ಕಾಂಪ್ಲಿಕೇಟ್ ಇದು ಯಾವ ಕೇಳಂಗಿಲ್ಲ. ಸಿಂಪಲ್ ಕ್ವಶನ್ಸ್ ಇರ್ತಾವೆ ಅಷ್ಟೇ. ನಿಮಗೆ ಫಾರ್ಮುಲಾ ಬರಬೇಕು ಮತ್ತು ಅವುಗಳನ್ನು ಸಿಂಪ್ಲಿಫೈ ಮಾಡ್ಬೇಕು ಬರಬೇಕು ನೋಡ್ರಿ. ಒಂದು ಸಿಂಪ್ಲಿಫೈ ಬರಬೇಕು, ಒಂದು ಫಾರ್ಮುಲಾ ಬರಬೇಕು ನೋಡ್ರಿ. ಅಂದಾಗ ಮಾತ್ರ ಈಸಿಯಾಗಿ 1 ಮಾರ್ಕಿಂದು ಸ್ಕೋರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ ಅಂತ. ಏನಿದೆಪ್ಪ ಅಂತಂದರೆ ಇಫ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎನಿ 2 ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ವೆನ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಟ್ಯಾನ್ ಥೀಟಾ ಏನಾಗಿದ್ದಾಗ ಅಂತ ಕೇಳ್ತಾ ಇದ್ದಾನೆ. ಎಸ್, ಟ್ಯಾನ್ ಥೀಟಾ 1 ಆಗಿದ್ದಾಗ. ಓಕೆ, ಕ್ವಶನ್ ನಂಬರ್ 12. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಈಕ್ವಲ್ಸ್ ಟು 2i plus 3j plus k is ಡ್ಯಾಶ್ ಅಂತ. ಇಲ್ಲಿ ಯೂನಿಟ್ ವೆಕ್ಟರ್ ಕೇಳ್ತಾ ಇದ್ದಾನೆ ರೀ. ಯೂನಿಟ್ ವೆಕ್ಟರ್ ಯಾವ ಥರ ಕಂಡುಹಿಡಿಬೇಕಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಹೇಳಿದಿಲ್ಲ ಅಂತಂದ್ರೆ ನೋಡ್ಕೊಳ್ರಿ. ಫಾರ್ಮುಲಾ ಇದೆ ಯೂನಿಟ್ ವೆಕ್ಟರ್ ಕಂಡುಹಿಡಿಯೋದು, ಅದನ್ನು ಯೂಸ್ ಮಾಡಿ ನಾವು ಕಂಡುಹಿಡಿಬೋದು. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ 2i plus 3j plus k divided by square root of 14 ಆಗ್ತದೆ ನೋಡ್ರಿ. 13th ಕ್ವಶನ್ ನೋಡ್ರಿ. ದ ಡೈರೆಕ್ಷನ್ ಕೋಸೈನ್ಸ್ L, M, N of a line are 0, 1 by 2, root 3 by 2. Then angle made by the line with the positive direction of y-axis is dash ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ 30 ಡಿಗ್ರಿ ಆಗ್ತದೆ ನೋಡ್ರಿ. ಎಷ್ಟಾಗ್ತದೆ ಇದು? 30 ಡಿಗ್ರಿ ಆಗ್ತದೆ. ಕ್ವಶನ್ ನಂಬರ್ 14. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್
ದ ಅಬ್ಜೆಕ್ಟಿವ್ ಫಂಕ್ಷನ್ ಈಸ್ ಆಲ್ವೇಜ್ ಏನಾಗಿರ್ತದ್ರಿ ಅದು ಎ ಲೀನಿಯರ್ ಫಂಕ್ಷನ್ ಆಗಿರ್ತದ. ಕ್ವಶನ್ ನಂಬರ್ 15 ಇಫ್ ಎ ಆ್ಯಂಡ್ ಬಿ ಆರ್ ಟು ನಾನ್ ಎಂಟಿ ಇವೆಂಟ್ಸ್ ಸಚ್ ದಟ್ ಪಿ ಆಫ್ ಎ ಬೈ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಬಿ ಬೈ ಎ ಆ್ಯಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ನಾಟ್ ಈಕ್ವಲ್ ಟು ಎಂಟಿ ಸೆಟ್ ಅಂತ, ದೆನ್ ಇದರಲ್ಲಿಂದ ಯಾವುದು ಸ್ಯಾಟಿಸ್ಫೈ ಆಗಂಗಿಲ್ಲ ಅಂತ ಕೇಳ್ತಾ ಇದ್ದಾನೆ. ಎಸ್ ಆಬ್ವಿಯಸ್ಲಿ ದಟ್ ಈಸ್ ಪಿ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ಪಿ ಆಫ್ ಬಿ, ಅಂದರೆ ಪ್ರೊಬೆಬಿಲಿಟಿ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಪ್ರೊಬೆಬಿಲಿಟಿ ಆಫ್ ಬಿ ಆಗ್ತದೆ ರೀ. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕಿಗೆ ಬರೋಣ ಅಂತ. ಕರೆಕ್ಟಾಗಿ ಬಿಟ್ಟ ಸ್ಥಳ ತುಂಬಿರಿ. ದ ವ್ಯಾಲ್ಯೂ ಆಫ್ ಸೈನ್ ಇಂಟು ಪೈ ಬೈ 3 ಮೈನಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ 1/2 ಈಸ್ ಡ್ಯಾಶ್ ಅಂತ, ದಟ್ ಈಸ್ 1. 17th question is square matrix A is singular matrix, then determinant of A is equals to 0 ಆಗಿರ್ತದೆ. The order of the differential equation d to the power 4y divided by d into x to the power 4 plus sin y triple dash is equals to 0 is dash ಅಂತ ಹೇಳ್ತಾ ಇದ್ದಾನೆ, ದಟ್ ಈಸ್ 4. ಎಷ್ಟಾಗ್ತದೆ ಇದು 4 ಆಗ್ತದೆ. 19th question the value of k for which the lines x minus 5 by k is equals to y plus 2 by minus y which is equals to z by 1 and x by 1 equal to y by 2 equal to z by 3 is perpendicular to dash anta, that is perpendicular to 7. The probability of obtaining a even prime number on each die when a pair of die is rolled is dash anta, that is 1/36 ಆಗ್ತದೆ ನೋಡ್ರಿ, 1/36. ಓಕೆ, ಇವಾಗ 2 ಮಾರ್ಕಿನ ಕ್ವಶನ್ಸ್ ನೋಡ್ರಿ ಯಾವ ಥರ ಕೇಳಿದಾನಂತ. ಪ್ರೂವ್ ದಟ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 3/5 is equals to tan inverse of 24/7 ಅಂತ. ಸೆಕೆಂಡ್, ಯೂಸಿಂಗ್ ಡಿಟರ್ಮಿನೆಂಟ್ಸ್ ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ 1, 2 and 3, 6. If y plus sin y is equals to cos x, then find dy by dx. Question number 24, find the rate of change of the area of a circle with respect to its radius r when r is equals to 3 centimeter. Question number 25, find the local minimum value of f given by f of x is equals to 3 plus modulus of x where x belongs to r anta. Question number 26, find the integration of dx by x plus 1 into x plus 2 ಅಂತ ಸಿಂಪಲ್ ಕ್ವಶನ್ ಅದರಿ, 2 ಮಾರ್ಕ್ ಈಸಿಯಾಗಿ ತಗೋಬಹುದು. Question number 27, evaluate ಅಂತ. Question number 28, find the projection of the vector a is equals to 2i plus 3j plus 2k on the vector b is equals to I plus 2j plus k. 29th question, find the angle between the pair of lines given by r is equals to 3i plus 2j minus 4k plus lambda into I plus 2j plus 2k and r is equals to 5i plus 2j plus lambda into 3i plus 2j plus 6k ಅಂತ. 30th question ಇಲ್ಲಿದೆ ನೋಡ್ರಿ, ಫೈಂಡ್ ಎ ಫೇರ್ ಡೈ ಈಸ್ ರೋಲ್ಡ್, ಕನ್ಸಿಡರ್ ಈವೆಂಟ್ಸ್ e is equals to 1, 2, 3, 5, f is equals to 2, 3, ದೆನ್ ಫೈಂಡ್ ಪಿ ಆಫ್ ಇ ಬೈ ಎಫ್ ಅಂತ. 31st question ಇಲ್ಲಿದೆ ನೋಡ್ಕೊಳ್ರಿ. ಓಕೆನಾ, 2 ಮಾರ್ಕಿಂದ ಎಲ್ಲ ಕ್ವಶನ್ಸ್ಗಳು ಆಯ್ತಾ. ಇವಾಗ 3 ಮಾರ್ಕಿನ ಕ್ವಶನ್ಸ್ಗೆ ಹೋಗೋಣಂತ್ರಿ. ಏನದ ನೋಡ್ರಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ is equals to 1 to 5 given by r is equals to a comma b such that modulus of a minus b is even is an equivalence relation. 33 ನೋಡ್ರಿ, write tan inverse of square root of 1 plus x square minus 1 by x where x is not equal to 0 is simplest form ಅಂತ. 34th question, express matrix A is equals to as sum of symmetric and skew symmetric matrix ಅಂತ ನೋಡ್ರಿ. ನೆಕ್ಸ್ಟ್ 5th question ನೋಡ್ರಿ, 36th question ನೋಡ್ರಿ, 37th ನೋಡ್ರಿ, 38th ನೋಡ್ರಿ. ಎಲ್ಲ ಕ್ವಶನ್ಸ್ಗಳನ್ನು ನೋಡಿ ನೀಟಾಗಿ ಸಾಲ್ವ್ ಮಾಡ್ರಿ ಒಂದು ಕಡೆ, ಮತ್ತು ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗ್ತದೆ ರೀ. ನೋಡ್ಲಕತ್ತಿರಲ್ವ ಕ್ವಶನ್ಸ್ ಯಾವ ಥರ ಕೇಳಿದ್ದಾನಂತ. ನೀವು ಯಾವ್ಯಾವ ಚಾಪ್ಟರ್ಸ್ ಅಲ್ಲಿಂದ ಓದಿರಿ ಅವುಗಳನ್ನು ಮಾತ್ರ ಫೋಕಸ್ ಮಾಡಿರಿ. ನೀವು ಓದ್ಲಾರ್ದ ಚಾಪ್ಟರ್ ಇದ್ದೇವೆ ಅಂತಂದ್ರೆ ಅವುಗಳನ್ನು ಸ್ಕಿಪ್ ಮಾಡಿರಿ. ಅದ್ರ ಕಡೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಚಾಪ್ಟರ್ಸ್ಗಳನ್ನು ಮಾತ್ರ ಓದ್ರಿ. ಆ ಚಾಪ್ಟರ್ದಾಗಿಂದ ಯಾವ ಕ್ವಶನ್ಸ್ ಬಂದನ ಅವೇ ಕ್ವಶನ್ಸ್ಗಳನ್ನು ತಾವು ಇನ್ನೂ ಪ್ರಾಕ್ಟೀಸ್ ಮಾಡಿದಿಲ್ಲ ಅಂದರೆ ಮಾಡಿರಿ. 5 ಮಾರ್ಕಿಂದ ನೋಡ್ರಿ, ಇದು ಜಾಸ್ತಿ ಟೈಮ್ ಕೇಳಿದ್ದಾನ ಫಿಕ್ಸ್ ಬರ್ತಕ್ಕಂಥ ಚಾನ್ಸಸ್ ಅದ ರೀ. ಇವನು ಬರ್ತಕ್ಕಂಥ ಚಾನ್ಸಸ್ ಅದ.
ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೀನಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಂತ. ಮತ್ತು ಇಂಪಾರ್ಟೆಂಟ್ ಕ್ವಶನ್ದು PDF ಬೇಕಾಗಿತ್ತು ನಿಮಗಂದರೆ ಯಾರು ಪೇ ಮಾಡ್ತೀರಿ ಅವ್ರಿಗೆ ನಾನು PDF ಕಳಿಸ್ತೀನಿ ಅಂತ. ಮತ್ತು ಟೆಲಿಗ್ರಾಮಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿರಿ. 47, 48, 49, 15 ನೋಡಿರಿ. 5 ಮಾರ್ಕಿಂದ ಆಯಿತಾ. ಅದಾದ್ಮೇಲೆ 6 ಮಾರ್ಕಿಂದ ನೋಡಿರಿ. ನಿಮಗೆ ಇಂಟಗ್ರಲ್ಸಲ್ಲಿಂದ ಈಜಿ ಇದ್ದಿತ್ತ ಅದನ್ನು ಮಾಡಿರಿ. ಇಲ್ಲ ಸರ್ ನಾ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೀನಿ ಅಂದರೆ ಇದನ್ನು ಮಾಡ್ಬೋದು. ಸಿಂಪಲ್ ಕ್ವಶನ್ ಅದ, 6 ಮಾರ್ಕ್ ಈಜಿಯಾಗಿ ಕವರ್ ಆಗ್ತದೆ. ಮತ್ತು 4 ಮಾರ್ಕಿಗೆ ಅನ್ನೋದ ಇದನ್ನು ಮಾಡಿರಿ, ಇಲ್ಲಾಂದರೆ ಇದನ್ನು ಮಾಡಿರಿ. ಎರಡರಲ್ಲಿ ನಿಮಗೆ ಬಿಟ್ಟಿದ್ದು ನೋಡಿರಿ ಯಾವ ಚಾಪ್ಟರ್ಲಿಂದ ಮಾಡ್ತೀರಿ ಅಂತೇಳಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂದ್ರೆ ಮತ್ತೆ ನೋಡಬೇಕು, ಒಂದು ಲೈಕ್ ಕೊಡಬೇಕು ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಂದು ಎಲ್ಲ ವಿಡಿಯೋಗಳನ್ನು ನೋಡಿರಿ. ಓಕೆ, ಲಿಂಕ್ ಏನಾದರೂ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಅಂತ. ಒನ್ ಟೈಮ್ ತಾವೇನದ ಆ ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ಕೊಂಡು ಅಲ್ಲಿದ್ದು ಲಿಂಕ್ ಯೂಸ್ ಮಾಡಿ ವಿಡಿಯೋಗಳನ್ನು ನೋಡಿರಿ. ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೂ ಸಹ ಜಾಯಿನ್ ಆಗಿರಿ. ರೈಟ್. ಸೊ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ ನಾನು ಅಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಅಂತ. ನಿಮ್ಮದು ಪ್ರೀತಿ, ವಿಶ್ವಾಸ, ಸಹಕಾರ ಇದೇ ಥರ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೇನದ ನಾವು ಮುಂದಿನ ಒಂದು ವಿಡಿಯೋ ಅಲ್ಲಿ ಭೇಟಿಯಾಗೋಣ ಅಂತ. ಬಾಯ್.